ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಬೇಕಾದರೆ ಜನರನ್ನ ನುಗ್ಗಿಸಬಲ್ಲೆ ಅಂತ ಹೇಳಿದ್ದಾರೆ. ಇದು ನೆನಪಾಗುತ್ತೆ ನನಗೆ. ಅವ್ರ ತಂದೆಯವರು ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕಾದಾಗ ವಿಧಾನಸೌಧಕ್ಕೆ ಜನ ನುಗ್ಗಿದ್ರು. ಹೌದು. ಆ ನುಗ್ಗಿಯೇ ಅವ್ರೇನಂತ ಹೇಳಿದ್ರೆ ಇದಾಯಿತು, ಏನು ಮುಖ್ಯಮಂತ್ರಿ ಇಲ್ಲದೆ ಇದ್ದರೆ ಹೆಗಡೆಯವರೇ ಕಂಟಿನ್ಯೂ ಆಗ್ತಾಯಿದ್ರು. ಹೆಗಡೆಯವರು ಅಂತಿಮ ಆ ಜನರ ಒಂದು ಇದಕ್ಕೆ ಎಲ್ಲ ದಾಳಿ ಅದು ಇದು ಎಲ್ಲ ನಿರೀಕ್ಷೆ ಆಗಿ ತುಂಬ ಭಯಭೀತರಾಗಿ ಎಲ್ಲೋ ಒಂದು ಕಡೆಗೆ ಟಾಯ್ಲೆಟ್ನಲ್ಲಿ ಅಡ್ಕೊಂಡು ಕೂತಿದ್ರು ಮಾತು ಇದೆ. ಹೀಗೆ ಅದೆಲ್ಲ ಇತಿಹಾಸ ಅದು ನೆನಪಾಗ್ತಾ ಇದೆ ನನಗೀಗ. ಅವಾಗೆಲ್ಲ ಆ ಸಂದರ್ಭದಲ್ಲಿ ಇದ್ದೀವಿ ನಾವಲ್ಲಿ, ಯಾವುದು ವಿಧಾನಸೌಧ ಮುಂದ್ಗಡೆನೇ ಇದ್ದೆ. ನಂದೇ ಸ್ವಂತ ಅನುಭವ ನೋಡಿದ್ದೀನಿ ಕಣ್ಣಾರೆ. ನಾವೆಲ್ಲ ರಿಪೋರ್ಟ್ ಮಾಡಲಿಕ್ಕೆಲ್ಲ ಹೋಗಿದ್ವಿ. ಹಾಗೆ ಅದು ಒಂದು ಭಾವಾವೇಶದಲ್ಲಿ ಅವರು ಹಾಗೆ ಹೇಳಿರ್ಬೋದು. ಅದೇನು ನುಗ್ಗಿಸ್ಬೇಕು ಅಂತಕ್ಕಂಥದ್ದೇನು ಅವ್ರಿಗೆ ಇಚ್ಛೆ ಇರಲಿಕ್ಕಿಲ್ಲ ಈಗ. ಆದರೆ ಒಂದೇನಂತ ಹೇಳಿದರೆ, ಇದು ಯಾವುದೇ ಹೋರಾಟಗಳಿಗೆ ಒಂದು ಸರಿಯಾದ ಸ್ಪಂದನೆ ಸರ್ಕಾರದಿಂದ ಇಲ್ಲ ಅಂತ ಹೇಳಿದ್ರೆ ಜನರು ಅವರು ಕ್ರೂರಿಗಳಾಗಿಬಿಡ್ತಾರೆ, ಕ್ರೌರ್ಯ ಜಾಸ್ತಿ ಆಗಿಬಿಡ್ತದೆ. ಯಾಕಂದರೆ ನಾವು ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದರೆ ಯಾರು ಕೇಳಲ್ಲ ನಮ್ಮನ್ನು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಗಳಿಗೆ ಜನ ಮತ್ತು ಜನಸಮೂಹ ಬರಲಾರ್ದಂಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇವತ್ತು ಅವರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲಿ ಏನಂತಾರೆ ಡಿಬೇಟ್ ಮಾಡಿ ಬಿಡದಿದ್ದು ಮತ್ತು ಇದು ಖೇಣಿಯವ್ರದ್ದು ಅಂಥೇಳಿ ನೈಸ್ ಟೋಲ್ ಅದ್ರ ಬಗ್ಗೆ ಅಲ್ಲ ಇವತ್ತು ಎರಡರದ್ದು ಏನಂತ ಹೇಳಿದ್ರೆ ಅವ್ರು ಇದು ಮಾಡ್ತಾ ಇದ್ದಾರೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ಓಪನ್ ಆಗಿ ಇವತ್ತಿನವರೆಗೂ ಅದನ್ನ ಚರ್ಚೆ ಮಾಡಲಾರ್ದೇ ಭಾಳ ನಯನಾಜೂಕುಗಳಿಂದ ನಾಜೂಕು ಮಾತುಗಳಿಂದ ಅವರು ಅದನ್ನ ತೇಲಿಸ್ಕೊಂಡು ಹೋಗ್ತಾ ಇದ್ದಾರೆ ಶಿವಕುಮಾರ್ ಅವರು. ಇಲ್ಲ ಅವರೇ ಆರಂಭ ಮಾಡಿದ್ದು, ನಾ ಈಗ ಅದು ಮುಂದುವರಿಸ್ತೀನಿ. ಅದು ನೈಸು ಅವರೇ ಅವ್ರ ತಂದೆಯವ್ರು ಮಾಡಿದ್ದು ದೇವೇಗೌಡರು, ಅದನ್ನ ಮುಂದುವರಿಸ್ತಾ ಇದ್ದೀನಿ. ಅಲ್ಲಿ ಆರಂಭ ಆಗಿದೆ, ಆರಂಭ ಆಗ್ಬೇಕಾಯ್ತಂತಂದರೆ ನಂತರ ಏನಾಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಲ್ಲ. ಹೌದು. ನಂತರದ ಪರಿಣಾಮಗಳು, ನಂತರದ ಬೆಳವಣಿಗೆಗಳು, ನಂತರದ ಪ್ರಕ್ರಿಯೆಗಳು ಅವುಗಳನ್ನು ಸಹಿತ ಆಧರಿಸಿಕೊಂಡು ಇವತ್ತು ಅವರು ಮಾತಾಡಬೇಕು. ಅದು ಏನೋ ಒಂದು ಸಮರ್ಥನೆಗಾಗಿ ಏನಂತ ಹೇಳಿದ್ರೆ ಅದು ಹಾಗೆ ಹೀಗೆ ಅಂತೇಳಿ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಅಧಿಕಾರದಲ್ಲಿದ್ದು ಆ ಥರ ಬಹಳ ಉಡಾಫೆ ಅನಿಸ್ಬಿಡ್ತದೆ. ಹಾಗೆ ಇವತ್ತು ಓಪನ್ ಆಗಿ ಚರ್ಚೆ ಮಾಡಬೇಕು. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಎಲ್ಲರೂ ಭೂಮಿ ಕೊಡ್ಲಿಕ್ಕೆ ಒಪ್ಪಿಕೊಂಡಿರ್ತಾರೆ ಅಂತೇಳಿ. ನೀವು ಹೇಳಿ ಅಂದ್ರೆ ಲಿಸ್ಟ್ ಅನೌನ್ಸ್ ಮಾಡಿಬಿಡಿ. ನೀವು ಎಷ್ಟು ಜನರನ್ನ ಏನು ಮಾಡಿದಾರ, ಎಷ್ಟು ಜನ ಇವತ್ತು ಚೆಕ್ ತೊಗೊಂಡಿದ್ದಾರೆ, ಶಿವಕುಮಾರ್ ಅವ್ರು ಹೇಳ್ಬಿಡ್ಬೋದು ಅದನ್ನ. ಹೌದು, ಇಷ್ಟು ಜನ ಇದ್ದಾರೆ ಅಂತ ಅಲ್ಲ, ಎಷ್ಟು ಜನ ಚೆಕ್ ತೊಗೊಂಡು ಹೋಗಿಬಿಟ್ಟಿದ್ದಾರೆ. ಈಗ ಎಲ್ಲ ಕೆಲವೊಂದು ಇವರು MLA ಹೋಗಿ ಕೊಟ್ಟಿದ್ದಾರಲ್ಲ, ಮನೆ ಮನೆಗೆ ಹೋಗಿ ಏನಪ್ಪ ಚೆಕ್ ವಿತರಣೆ ಮಾಡಿದ್ದಾರೆ. ಹಾಗೆ ಎಷ್ಟು ಜನ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಅವರು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ 80% ಜನ ರೈತರು ರೆಡಿ ಇಲ್ಲ ಅಂತೇಳಿ. ಇವರು ಅಷ್ಟೇ, ಇವರು 80% ಜನರದ್ದು ಒಂದು ಅಲ್ಲಿ ಪ್ರದರ್ಶನ ಮಾಡಿಬಿಟ್ರೆ ಅದರೊಳಗಡೆ ಬಂದಿರತಕ್ಕಂಥವ್ರು ಅವ್ರು ಇದ್ದಾರೋ ಎಷ್ಟಿದ್ದಾರೋ ಅವ್ರನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ರೆ ಅದನ್ನು ಸಹಿತ ಸರಿಯಾಗಿ ಹೋಗ್ಬಿಡ್ತಿತ್ತು. ಆ 80% ಜನ ಅವ್ರನ್ನ ಸಂಘಟನೆ ಮಾಡಿ ಇವತ್ತೇನಂತ ಹೇಳಿದ್ರೆ ಅಲ್ಲಿ ಸರ್ಕಾರಕ್ಕೆ ತೋರಿಸ್ಬಿಡ್ಬೋದಾಗಿತ್ತು. ಇವರು ಈ ಸರಳವಾಗಿ ಬಗೆಹರಿತಕ್ಕಂಥದ್ದನ್ನ ಅವರು ಬೇರೆ ಯಾವುದೋ ರಾಜಕೀಯ ಒಂದು ಉದ್ದೇಶಗಳಿಗಾಗಿ ಅದು ಎಳ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲೇ ಕಾಣ್ ಬರ್ತಾ ಇದೆ. ನಾವು ಈಗಾಗಲೇ ಭಾಳಷ್ಟು ಸರಿ ಚರ್ಚೆ ಮಾಡಿದಂಗೆ ಮುಂದಿನ 28ರ ಎಲೆಕ್ಷನ್ಗೆ ಅದು ಒಂದು ತಯಾರಿ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಅದನ್ನೇನಂತ ಹೇಳಿದ್ರೆ ಅದನ್ನ ಹಾಗೆ ಮುಂದುವರಿಸಬೇಕು, ಟೆಂಪೋ ಬಿಲ್ಡಪ್ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನನೂ ಇದೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಹಾಗಾಗಿ ಆ ಒಂದು ಚಳುವಳಿ ಮತ್ತು ರಾಜಕೀಯ ಮತ್ತು ಅವರಿಗೆ ರೈತರಿಗೆ ಪರಿಹಾರ ಇದು ಅದು ಯಾವ ರೀತಿಯಲ್ಲಿ ಮುಂದುವರಿತಿದೆ ನೋಡಬೇಕಾಗಿದೆ.